ಐಸ್ ಮೇಲೆ 2 ಗಂಟೆ ಮಲಗ್ತಾನೆ, ಚಳಿಯಾಗೋದಿಲ್ಲ, ರಕ್ತ ಹೆಪ್ಪುಗಟ್ಟೋದಿಲ್ಲ. ಗಿನ್ನಿಸ್ ದಾಖಲೆಗಾಗಿ ಕನ್ನಡಿಗನ ಸಾಹಸ. ಇದೇ ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ ಐಸ್ ಬಾಯ್. ಒಂದ್ ಪೀಸ್ ಐಸ್ ಇಟ್ಕೊಂಡು 10 ನಿಮಿಷ ನಿಂತ್ಕೊಳ್ರಿ, ನೀವು ಕೇಳಿದ್ ಕೊಡ್ತೀವಿ ಅಂತ ಯಾರಿಗಾದ್ರೂ ಸವಾಲ್ ಒಡ್ಡಿದ್ರೆ, ಅಯ್ಯೋ ನೀನ್ ಐಸು ಬೇಡ, ನೀನು ಏನ್ ಕೊಡೋದು ಕೂಡ ಬೇಡ, ಒಟ್ಟಾರೆ ನೀನ್ ಸಹವಾಸವೇ ಬೇಡ ಅಂತ ಹೇಳ್ತೀವಿ. ಆದ್ರೆ ಬಾಗಲಕೋಟೆಯಲ್ಲೊಬ್ಬ ಹುಡುಗ ಇದ್ದಾನೆ, ಅವನ್ ಮುಂದೆ ಈ ಮಾತು ಹೇಳಿದ್ರೆ 10 ನಿಮಿಷ ಏನೋ ಗಂಟೆಗಟ್ಲೆ ಐಸ್ ಜೊತೆ ಇರ್ತೀನಿ ಅಂತಾನೆ. ಎಷ್ಟ್ ಐಸ್ ಹಾಕ್ತೀರಾ ಹಾಕ್ರಪ್ಪ, ನೀನು ಹಾಕ್ತೀಯಾ ಹಾಕು, ಆತನು ಹಾಕ್ತಾನ ಹಾಕ್ಲಿ, ನನ್ಗೇನಾಗಲ್ಲ. ಹೀಗೆ ಐಸ್ ಮಧ್ಯೆ ನೈಸ್ ಆಗಿ ಮಲಗಿರೋ ಈ ಯುವಕ ವಿಕ್ರಮ್ ಪಾದರಸ ಅಡವಯ್ಯ. ಊರು ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಲೋಕಾಪುರ. ಈತನಿಗೆ ಐಸ್ ಮೇಲೆ ಮಲಗೋದು ಅಂದ್ರೆ ಶಾನೆ ಇಷ್ಟ. ಮೊದಲು ಐಸ್ ಗೆಡ್ಡೆಗಳನ್ನ ಹಾಸಿ ಬಿಡ್ತಾನೆ, ಬಳಿಕ ಅದರ ಮೇಲೆ ಕೂಲ್ ಆಗಿ ಮಲಗಿ ಬಿಡ್ತಾನೆ. ಸುತ್ತಲೂ ನೆರೆದವರು ದಪ್ಪ ದಪ್ಪ ಐಸ್ ಗಡ್ಡೆಗಳನ್ನ ಇಡ್ತಾ ಹೋಗ್ತಾರೆ. ಕೆಳಗೂ ಐಸ್, ಮೇಲೂ ಐಸ್, ಸುತ್ತಲೂ ಐಸ್. ಅಬ್ಬಾ, ಈ ಪುಣ್ಯಾತ್ಮನಿಗೆ ಏನೂ ಆಗಲ್ವೋ ಏನೋ, ಸ್ವಲ್ಪವೂ ಅಲುಗಾಡದೆ ಹಾಯಾಗಿದೆ ಈ ತನು ಮನ ಅಂತ ಮಲಗಿರ್ತಾನೆ. ಅದು 10 ನಿಮಿಷವಲ್ಲ, 20 ನಿಮಿಷವಲ್ಲ, 2 ಗಂಟೆ ಕಾಲ ಹಾಗೆ ಮಲಗಿರ್ತಾನೆ. ಇನ್ನು ಈಗ ಚಳಿಗಾಲ ಬೇರೆ, ಮನೆಯಲ್ಲಿರೋ ಬೆಡ್ಶೀಟ್ಗಳನ್ನೆಲ್ಲ ಹೊದ್ದು ಮಲಗ್ಬಿಡೋಣ ಅನ್ಸುತ್ತೆ. ಆದ್ರೆ ವಿಕ್ರಮ್ಗೆ ಮಾತ್ರ ಹಾಗನ್ಸೋದೇ ಇಲ್ವಂತೆ. ಮಳೆ ಸುರಿಲಿ, ಚಳಿ ಇರ್ಲಿ, ಈ ಮಂಜುಗಡ್ಡೆಗಳ ಜೊತೆ ಆಟವಾಡೋದು ಅಂದ್ರೆ ಬಲು ಇಷ್ಟವಂತೆ. ಅಂದಹಾಗೆ ಇಂಥ ಸಾಹಸಕ್ಕೆ ಕೈ ಹಾಕಿರೋ ವಿಕ್ರಮ್ PUC ಓದಿದ್ದಾನೆ. ಈತ ಜೀವನದಲ್ಲಿ ಏನಾದ್ರೂ ಸಾಧಿಸಬೇಕು ಅಂದ್ಕೊಂಡಿದ್ನಂತೆ. ಇದಕ್ಕೆ ಸರಿಯಾಗಿ ಚೀನಾದಲ್ಲಿ ವ್ಯಕ್ತಿಯೊಬ್ಬ 108 ನಿಮಿಷ ಐಸ್ ನಲ್ಲಿ ಮಲಗಿ ಗಿನ್ನಿಸ್ ದಾಖಲೆ ನಿರ್ಮಿಸಿದ ಬಗ್ಗೆ ಈತನಿಗೆ ತಿಳಿದಿದೆ. ಸರಿ, ಇದ್ರಿಂದ ಯಾಕೆ ತಾನೂ ಕೂಡ ದಾಖಲೆ ನಿರ್ಮಿಸಬಾರ್ದು ಅಂದ್ಕೊಂಡು ಪ್ರಾಕ್ಟೀಸ್ ಮಾಡೋಕೆ ಶುರು ಮಾಡಿದ. ತಂದೆ ತಾಯಿಗಳ ಕಷ್ಟ ನೋಡಿ ಅವ್ರಿಗೊಂದು ಏನಾದ್ರೂ ಹೆಸರು ಉಳಿಸುವಂತ ಕೆಲಸ ನಾನು ಮಾಡ್ಬೇಕಂತ ತಿಳ್ಕೊಂಡು ಒಂದು ಏನಾದ್ರೂ ಸಾಧನೆ ಮಾಡ್ಬೇಕಂತ 3-4 ವರ್ಷದಿಂದ ನಾನು ಪ್ರಯತ್ನದಲ್ಲಿದ್ದೆ. ಬಟ್ ಇವಾಗ 1 ವರ್ಷದಿಂದ ಇದೆ TV9 ನಲ್ಲಿ ಇದನ್ನ ಒಂದು ಸುದ್ದಿ ನೋಡ್ಬಿಟ್ಟು ನಾನು ಯೋಗ ಅದನ್ನು ಒಂದು 2-3 ವರ್ಷದಿಂದ ಮಾಡ್ತಾ ಇದ್ದೆ. ಇದನ್ನ ನಾನ್ಯಾಕೆ ಪ್ರಯತ್ನಿಸಬಾರ್ದು ಅಂತೇಳಿ ನಾನು ಒಂದು ಇದನ್ನ ಸವಾಲಾಗಿ ತಗೊಂಡು ಬಿಟ್ಟು ತಂದೆ ತಾಯಿಗೆ ಒಂದು ಹೆಸರು ತರಬೇಕಂತ ಇದನ್ನ ಆಯ್ಕೆ ಮಾಡ್ಕೊಂಡು ಇದೇ ಗುರಿಯಲ್ಲಿ ನಾನು ಗಿನ್ನಿಸ್ ದಾಖಲೆ ಮಾಡ್ಬೇಕಂತ ನಾನು ಕೂಡ ಒಂದು ಕನಸ್ಕೊಂಡಿದ್ದೀನಿ. ಇನ್ನು ವಿಕ್ರಮ್ ಐಸ್ ಮೇಲೆ ಮಲಗಿರ್ತಾನೆ ಅಂದ್ರೆ ಸಾಕು, ಇಡೀ ಗ್ರಾಮವೇ ಇಲ್ಲಿ ನೆರೆದಿರುತ್ತೆ. ತಮ್ಮೂರ ಹೈದನ ಸಾಹಸ ಕಂಡು ಭಲೆ ಭಲೆ ಅಂತಾರೆ. ಈಗ ಚಳಿಗಾಲದಲ್ಲಿ ನಾವು ಏನೋ ಸ್ವೀಟರ್ ಆಗ್ತು ರಗ್ಗೊತ್ತು ಎಷ್ಟೋ ಚಳಿ ಆಗ್ತದ. ಆದ ಕಾರಣ ಈ ರೀತಿಯಾಗಿ ಬರ ಮೇಲೆ ಓನ್ಲಿ ನಿಕ್ಕರ ಮೇಲೆ ಇದ್ದಂತ ವ್ಯಕ್ತಿ ಐಸ್ ಕ್ರೀಮ್ ಮನೆಗೆ ಮೇಲೆ ಮೈ ಮೇಲೆಲ್ಲ ಪೂರ್ತಿ ಐಸ್ ಕ್ರೀಮ್ ಹಾಕೊಂಡು ಮನ್ಕೋದಪ್ಪ ಅಂದ್ರೆ ಒಂದು ದೊಡ್ಡ ಸಾಧನೆ. ಈ ಸಾಧನೆ ನಮಗೂ ಲೋಕಾಪುರಕ್ಕೆ ಒಂದು ಹೆಮ್ಮೆಯ ಒಂದು ವಿಷಯ ಅಂತ ನಮ್ಗೆ ಅನಿಸ್ತದೆ. ಅದೇ ರೀತಿಯಾಗಿ ಇನ್ನು ಮುಂದೆ ಅವನು ಇನ್ನೂ ಹೆಚ್ಚಿನ ಒಂದು ನಿಮಿಷದಲ್ಲಿ ಸಾಧನೆ ಮಾಡಿ ನಮ್ಮ ಲೋಕಾಪುರದ ಕೀರ್ತಿ ತರಲಿ ಅಂತ ನನ್ನ ಒಂದು ಅನಿಸಿಕೆ. ವೈದ್ಯರು ಹೇಳೋ ಪ್ರಕಾರ ಸತತ ಅಭ್ಯಾಸ ಮಾಡಿದ್ರೆ ಯಾರ್ ಬೇಕಾದ್ರೂ ಇಂಥ ಸಾಹಸ ಮಾಡಬಹುದಂತೆ. ಆದ್ರೆ ಇದೇ ರೀತಿ ಐಸ್ ನಲ್ಲಿ ಮಲಗಿದ್ರೆ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆಯಂತೆ. ಪ್ರಾಕ್ಟೀಸ್ ಇಲ್ಲದ ಮನುಷ್ಯ ಒಬ್ಬ ಐಸ್ ನಲ್ಲಿ ಮಲ್ಕೊಂಡ್ರೆ ಅವನ ರಕ್ತನಾಗ ಎಲ್ಲ ಹೆಪ್ಪಗಟ್ಟಿ ಆ ರಕ್ತ ಸತ್ತೋಗ್ಬಿಡುತ್ತೆ, ಆ ಭಾಗ ಸತ್ತೋಗ್ಬಿಡುತ್ತೆ. ಅದಕ್ಕೆ ಇದೇನು ಅಸಾಧ್ಯವಾದಲ್ಲ, ಸಾಧ್ಯವಾದದೆ. ಬಟ್ ಅವಾಗ ಕ್ರೇಜ್ ಇರ್ತದೆ ಮಂದಿಗೆ, ಹಿಂಗೆ ಮಾಡಬೇಕು, ಏನೋ ದಾಖಲೆ ಸೃಷ್ಟಿಸಬೇಕಂತೆ. ಆ ಕ್ರೇಜ್ ಸಂಬಂಧ ಅವರು ಮನಸ್ಸು ಗಟ್ಟಿ ಮಾಡಿ ವರ್ಷಕ್ಕೆ ಪ್ರಾಕ್ಟೀಸ್ ಮಾಡಿ 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 ಈ ಲೆವೆಲ್ ಬರ್ತಾರೆ. ಹೊರತಾಗಿ ಇದೇನು ಅವನ ದೇಹ ರಚನೆ ಅಥವಾ ಸ್ಪೆಷಲ್ ಐತಿ, ಅವನ ಸಮಥಿಂಗ್ ಬೇರೆ ಮನುಷ್ಯ ಹಂಗಂತೂ ಅಲ್ಲ, ಅಥವಾ ಬೇರೆ ಧರ್ಮ ಅಲ್ಲ. ಯಾರು ಏನೇ ಹೇಳಿ, ವಿಕ್ರಮ್ ಮಾತ್ರ ಇದನ್ನ ಮುಂದುವರಿಸಿಕೊಂಡು ಹೋಗ್ತೀನಿ ಅಂತಾನೆ. ಜೊತೆಗೆ ಗಿನ್ನಿಸ್ ದಾಖಲೆಗೆ ಸೇರುವ ಆಶಯ ವ್ಯಕ್ತಪಡಿಸ್ತಾನೆ. ಈತನ ಆಶಯಕ್ಕೆ ಎಲ್ಲರ ಹಾರೈಕೆ ಇರ್ಲಿ. ಅರಬಿಳಚಿ ಯೋಗರಾಜ್, TV9 ಬಾಗಲಕೋಟೆ.
ಬನ್ನಿ ಐಸ್ ಬಾಯ್ ವಿಶೇಷ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೋಸ್ಕರ ಇವತ್ತು ನಮ್ಮ ಜೊತೆ 4 ಜನ ವಿಶೇಷ ಅತಿಥಿಗಳಿದ್ದಾರೆ. ಮೊದಲನೇದಾಗಿ ಬಾಗಲಕೋಟೆ ಜಿಲ್ಲೆಯ ಮುಧೋಳು ತಾಲೂಕಿನ ವಿಕ್ರಮ್ ಪಾದ್ರ ಸಾಡವಯ್ಯ. ನೀವೆಲ್ಲರೂ ಕೂಡ ಇವ್ರನ್ನ ನೋಡಿರ್ತೀರಾ. ವಿಕ್ರಮ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಎರಡನೇದಾಗಿ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಹೇಮಂತ್ HR, ICU ಮುಖ್ಯ ತಜ್ಞರು. ಡಾಕ್ಟರ್ ಹೇಮಂತ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಹಾಗೆಯೇ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ SN ಓಂಕಾರ್, ಯೋಗ ಥೆರಪಿಸ್ಟ್. ಓಂಕಾರ್ ಅವರೇ, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಕೊನೆಯ ಅತಿಥಿ ಡಾಕ್ಟರ್ ಸೂರ್ಯನಾರಾಯಣ್ ಶರ್ಮಾ, ಇವರು ಕನ್ಸಲ್ಟೆಂಟ್ ಫಿಸಿಷಿಯನ್. ತಮಗೂ ಕೂಡ ಸ್ವಾಗತ ಕಾರ್ಯಕ್ರಮಕ್ಕೆ. ಮೊದಲಿಗೆ ವಿಕ್ರಮ್, ಇವಾಗ ಎಲ್ಲರೂ ಒಂದ್ ಸ್ವಲ್ಪ ಕೋಲ್ಡ್ ವೆದರ್ ಅಲ್ಲಿ ಇದ್ಬಿಟ್ರೆ ಕೂದಲೆಲ್ಲ ಮೇಲೆ ಎದ್ಬಿಡುತ್ತೆ, ಬಾಯೆಲ್ಲಾನು ಡ್ಯಾನ್ಸ್ ಹಲ್ಲುಗಳೆಲ್ಲ ಡ್ಯಾನ್ಸ್ ಆಗ್ಬಿಡುತ್ತೆ, ತರ ಬಾಡಿ ಎಲ್ಲ ಶೇಕ್ ಆಗ್ಬಿಡುತ್ತೆ. ನೀನ್ ನೋಡ್ತಾ ಇದ್ರು ಕೂಡ ಅದೇ ಫೀಲಿಂಗ್ ಆಗ್ತಾ ಇತ್ತು ನಮ್ಗೆ. ನಿಮ್ಗೇನಾಗಲ್ವಾ ಆತರ ಫೀಲಿಂಗ್? ಆತರ ಏನಾಗೋದಿಲ್ಲ ಮೇಡಮ್, ನಮ್ಗೆ ಖುಷಿ ಆಗುತ್ತೆ ಇನ್ನು ಆತರ ಮಾಡ್ಬೇಕಾದ್ರೆ, ಯಾಕಂದ್ರೆ ಇದು ಸಾಧನೆ. ನನ್ಗೊಂಥರ ಖುಷಿ ಆಗುತ್ತೆ, ಹೆಮ್ಮೆ ಆಗುತ್ತೆ ಮಾಡೋಕೆ. ಓಕೆ, ಬಹುಶಃ ಐಸಿಂದ ಎಬ್ಬಿಸ್ತಾ ಇದ್ರೆ ಬೇಜಾರಾಗುತ್ತೆ 2 ಗಂಟೆ ಆದ ನಂತರ? ಬೇಜಾರ, ಸಾಧನೆ ಮಾಡ್ಬೇಕು ಅನ್ನೋ ಹಂಬಲ ಇದೆ ಮೇಡಮ್ ನನಗೆ, ಅದರಿಂದ ಒಂಥರ ಖುಷಿನೂ ಆಗುತ್ತೆ. ಓಕೆ, ಸುಮಾರು ಎಷ್ಟು ವರ್ಷದಿಂದ ಈ ತರ ಮಾಡ್ಕೊಳ್ತಾ ಬನ್ನಿ? ಸುಮಾರು 1-2 ವರ್ಷದಿಂದಾನು ಈ ತರ ನಂದು ಪ್ರಾಕ್ಟೀಸ್ ಅಲ್ಲಿ ಇದೀನಿ ಮೇಡಮ್. ಓಕೆ, ಅಂದ್ರೆ ಎಷ್ಟೆಷ್ಟು ಹೊತ್ತಿನಿಂದ ಸ್ಟಾರ್ಟ್ ಮಾಡಿದ್ರಿ? ಕಡಿಮೆ ಡ್ಯೂರೇಷನ್ ಇಂದ ಸ್ಟಾರ್ಟ್ ಆಗಿ 2 ವರ್ಷಕ್ಕೆ ಬಂತ? ಹೌದು ಮೇಡಮ್, ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ನಾನು ಒಂದು 20 ಮಿನಿಟ್ಸ್ ದಿಂದ ಪ್ರಾರಂಭ ಮಾಡಿದ್ದೆ, ಇವಾಗ 2 ಗಂಟೆ ತನಕ ಟಚ್ ಆಗಿದ್ದೀನಿ. ಓಕೆ, ನೀವು ಐಸ್ ಬಾಯ್ ಜೊತೆಗೆ ಶಾಂತವಾಗಿರೋದು ನೋಡಿದ್ರೆ ಕೂಲ್ ಬಾಯ್ ಕೂಡ ಹೌದು. ಐಸ್ ಮಧ್ಯೆ ಇದ್ದು ಕೂಲ್ ಆಗ್ಬಿಟ್ಟಿದೀರಾ ಅನ್ಸುತ್ತೆ. ಓಕೆ, ಇನ್ನು ಡಾಕ್ಟರ್, ಇವಾಗ ನೀವ್ ಹೇಳಿ, ಇವಾಗ ಈ ಹುಡುಗನ್ನ ನೋಡಿ ನಿಮ್ಗೆ ವಿಷನ್ಸ್ ಎಲ್ಲ ನೋಡಿದ್ರಿ ಸಾಕಷ್ಟು, ಐಸಿನ ಮಧ್ಯದಲ್ಲಿ 2 ಗಂಟೆಗಳ ಕಾಲ ಇರೋದು ಅನ್ನೋಂಥದ್ದು ನೋಡಿದ್ರೆ, ಹುಡುಗನ್ನ ನೋಡಿದ್ರೆ ತಮ್ಗೆ ಏನ್ ಅನ್ಸುತ್ತೆ ಅಂತ? ಇದು ಅವರೇ ಹೇಳಿದ ಪ್ರಕಾರ ಇದು ಒಂದೇ ದಿವಸದಲ್ಲಿ ಆಗಿ ಬಂದಂತ ಸ್ಥಿತಿ ಅಲ್ಲ, ಇದು ಕ್ರಮೇಣ ಅದನ್ನ ಪ್ರಾಕ್ಟೀಸ್ ಮಾಡಿ ಬಂದಂತ ಸ್ಥಿತಿ ಇದು. ಸೊ ಬಾಡಿ ರೀಕಂಡೀಷನ್ ಅಂತ ಕರಿತೀವಿ. ಈಗ ನೋಡಿ, ಹಿಮಾಲಯ ಪರ್ವತದಲ್ಲಿ ಹೋದ್ರೆ ಕೆಲವು ಚಿಕ್ಕ ಚಿಕ್ಕ ಕಪ್ಪೆಗಳು ಪೊಟರೆಯಲ್ಲಿ ತಿಂಗಳಾನ್ಗಟ್ಲೆ ಆ ಒಂದು ಟೆಂಪರೇಚರ್ ಅಲ್ಲಿ ಊಟ ನೀರು ಇಲ್ಲದೆ ಇರ್ತವೆ. ನಾವು ಹೈಬರ್ನೇಷನ್ ಅಂತ ಕರಿತೀವಿ. ಆ ದೇಹ ಒಗ್ಗಿ ಹೋಗ್ತದೆ ಅದ್ರಲ್ಲಿ. ಸೊ ಪ್ರಾಕ್ಟೀಸ್ ಮಾಡೋದ್ರಿಂದ ಬಹುಶಃ, ಯಾಕಂದ್ರೆ ಸೈಂಟಿಫಿಕ್ ಆಗಿ ನಾವು ಸ್ಟಡಿ ಮಾಡ್ಬೇಕಾಗತ್ತೆ ಇದನ್ನ. ಅನ್ಲೆಸ್ ನಾವು ಸೈಂಟಿಫಿಕ್ ಆಗಿ ಸ್ಟಡಿ ಮಾಡಿ ಏನೇನು ವ್ಯತ್ಯಾಸಗಳಿವೆ 2 ಗಂಟೆಯಲ್ಲಿ ದೇಹದಲ್ಲಿ ಅಂತ ನಾವು ತಿಳ್ಕೊಳ್ಳದೆ ಸೈಂಟಿಫಿಕ್ ಆಗಿ ಏನೋ ಒಂದು ಎಕ್ಸ್ಪ್ಲನೇಷನ್ ಕೊಡ್ಲಿಕ್ಕೆ ಕಷ್ಟ ಆಗುತ್ತೆ. ಓಕೆ, ಒಟ್ಟಿನಲ್ಲಿ ಏನಂದ್ರೆ ಹಂತವಾಗಿ ಮಾಡಿರೋದ್ರಿಂದ ಈ ಸಾಧನೆ ಸಾಧ್ಯ ಆಗಿದೆ ಅಂತ ಹೇಳ್ತೀರಾ. ದಿಢೀರಾಗಿ ಆತರ ಸಾಧನೆ ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳ್ತೀರಾ. ಓಕೆ, ಡಾಕ್ಟರ್ ಓಂಕಾರ್ ಅವರೇ, ತಾವೇನ್ ಹೇಳ್ತೀರಾ ಅಂತ? ಇದು ಈ ತರದ ಒಂದು ಸಿದ್ಧಿಗಳು ನಾವು ಅನೇಕ ಸ್ತರಗಳಲ್ಲಿ ಕಾಣ್ತಾ ಇರ್ತೀವಿ. ಯೋಗಶಾಸ್ತ್ರದಲ್ಲೂ ಅಷ್ಟಸಿದ್ಧಿಗಳ ಬಗ್ಗೆ ಬಹಳ ವಿಸ್ತಾರವಾಗಿ ಪತಂಜಲಿ ಮಹರ್ಷಿಗಳು ಸಹ ವಿವರಣೆ ನೀಡಿದ್ದಾರೆ. ಈ ಗಾಳಿಗಿಂತ ಹಗುರ ಆಗ್ಬಿಡೋದು ಲಗಿಮ, ಮತ್ತೆ ಗರಿಮ ಅಂತ ತುಂಬಾ ತೂಕ ಆಗೋದು, ಮತ್ತೆ ಅನಿಮ ತುಂಬಾ ಗಾತ್ರ ಚಿಕ್ಕದ್ ಮಾಡ್ಕೊಳ್ಳೋದು, ಮಹಿಮ ಗಾತ್ರವನ್ನ ಬಹಳ ಹಿರಿದಾಗಿಸ್ಕೊಂಡ್ಬಿಡೋದು, ಹಾಗೆ ಪ್ರಾಪ್ತಿ, ಪ್ರಾಕಾಮ್ಯ, ಈಶತ್ವ ಮತ್ತು ವಶತ್ವ ಅಂತ ಇದು 8 ಸಿದ್ಧಿಗಳು. ಇದನ್ನ ನಮ್ಮಲ್ಲಿ ನಾವು ಅನೇಕ ಇದನ್ನ ಪ್ರಕಟಗೊಳಿಸಿರೋದನ್ನ ನಾವು ನೋಡ್ತಾನೆ ಇರ್ತೀವಿ. ವಿಶೇಷವಾಗಿ ಇಲ್ಲಿ ಉಲ್ಲೇಖ ಮಾಡಬೇಕು ಅಂತ ಹೇಳಿದ್ರೆ ಪರಮಹಂಸ ಯೋಗಾನಂದರ ಆಟೋಬಯೋಗ್ರಫಿ ಆಫ್ ಯೋಗಿ ಆತ್ಮಕತೆ, ಅಲ್ಲಿ ಇದ್ರ ಬಗ್ಗೆ ಬಹಳ ಉಲ್ಲೇಖ ಇದೆ. ಮತ್ತೆ ಈ ಹಿಮಾಲಯ ಮಹಾತ್ಮರ ಸನ್ನಿಧಿಯಲ್ಲಿ ಸ್ವಾಮಿ ರಾಮ ಅವರು ಬರೆದಿರ್ತಕ್ಕಂಥ ಒಂದು ಅದ್ಭುತವಾದಂತಹ ಪುಸ್ತಕ, ಅದರಲ್ಲಿ ತಮ್ಮ ಅನುಭವಗಳನ್ನು ಅವರು ದಾಖಲಿಸಿದ್ದಾರೆ. ಅಲ್ಲಿ ಈ ತರದ ಅನೇಕ ಸಿದ್ಧಿಗಳನ್ನು ನಾವು ಕಾಣ್ತೀವಿ, ಬಹಳ ವಿಶಿಷ್ಟವಾಗಿರ್ತಕ್ಕಂಥ ಸಿದ್ಧಿಗಳು. ಅಂದ್ರೆ ತುಂಬಾ ಮಿರಾಕಲ್ಸ್ ಆಗಿರುವಂತದ್ದನ್ನ ಖಂಡಿತ ಸ್ವಾಮಿ ರಾಮ ಅವ್ರದೇ ನೋಡಿದ್ರೆ ಅವರು ಒಂದು ಮಾಡಿದ್ದಾರೆ. ಈ ಒಂದು ಹಸ್ತ, ಒಂದೇ ಹಸ್ತದಲ್ಲಿ ನೋಡಿ ಟೆಂಪರೇಚರ್ ಒಂದ್ ಕಡೆ ಹೆಬ್ಬೆರಳು ಕೆಳಗಡೆ ಒಂದು ಸೆನ್ಸಾರ್ ಹಾಕಿದ್ದಾರೆ, ಕಿರುಬೆರಳು ಕೆಳಗಡೆ ಒಂದು ಸೆನ್ಸಾರ್ ಹಾಕಿದ್ದಾರೆ. ಈ ಹೆಬ್ಬೆರಳು ಹತ್ರ ಮತ್ತೊಂದ್ಸತಿ ವಿವರಿಸ್ತೀರಾ? ಇಲ್ಲಿ 2 ಸೆನ್ಸಾರ್ಸ್ ಹಾಕಿದ್ದಾರೆ, ಥರ್ಮಿಸ್ಟರ್ಸ್, ಟೆಂಪರೇಚರ್ ಮೆಜರ್ ಮಾಡ್ತಕ್ಕಂಥದ್ದು. ಒಂದೇ ಕೈಗೆ ಹೆಬ್ಬೆರಳು ಕೆಳಗಡೆ ಒಂದು, ಕಿರುಬೆರಳು ಕೆಳಗಡೆ ಒಂದು. ಈ ಹೆಬ್ಬೆರಳ ಕೆಳಗಡೆ ಅವ್ರು ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಉಷ್ಣಾಂಶವನ್ನು ಕಮ್ಮಿ ಮಾಡಿದ್ದಾರೆ, ಕಿರುಬೆರಳ ಕಡೆ ಉಷ್ಣಾಂಶವನ್ನು ಜಾಸ್ತಿ ಮಾಡಿದ್ದಾರೆ. ಇದು ಅಮೆರಿಕದ ವಿಶ್ವವಿದ್ಯಾಲಯದಲ್ಲಿ ಅವರು ಮಾಡಿರ್ತಕ್ಕಂಥ ಒಂದು ವೈಜ್ಞಾನಿಕ ಪ್ರಯೋಗ. ಸುಮಾರು 7 ಡಿಗ್ರಿ ಫ್ಯಾರನ್ಹೀಟ್ ಅಷ್ಟು ಹೆಚ್ಚು ಕಮ್ಮಿ ಮಾಡುವಂತ ಸಾಮರ್ಥ್ಯವನ್ನು ಅವರು ಪ್ರಕಟಿಸಿದ್ದಾರೆ. ಅದೇ ರೀತಿ ನಮ್ಮ ಭಾರತೀಯ ವಿಜ್ಞಾನ ಮಂದಿರದಲ್ಲಿ ನಾವು ಒಂದು ಎಕ್ಸ್ಪೆರಿಮೆಂಟ್ ಮಾಡಿದ್ವಿ. ಅದ್ರದ್ದು ಇಲ್ಲಿ ಫಲಿತಾಂಶ ನಾನೇ ಮಾಡಿದ್ದೀನಿ. ಇಲ್ಲೂ ಅಷ್ಟೇ ಎಡಹಸ್ತ ಬಲಹಸ್ತ 2 ಇದೆ. ಇಲ್ಲಿ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ
ಈ ಬಲ ಹಸ್ತದ ಉಷ್ಣಾಂಶ ಜಾಸ್ತಿ ಮಾಡಬೇಕು, ಅದೇ ವೇಳೆಯಲ್ಲಿ ಎಡ ಹಸ್ತದ ಉಷ್ಣಾಂಶ ಕಮ್ಮಿ ಮಾಡ್ತಾ ಹೋಗ್ಬೇಕು. ಒಂದು ಹಸ್ತದ ಉಷ್ಣಾಂಶ ಜಾಸ್ತಿ ಆಗ್ತಾ ಹೋಗ್ಬೇಕು, ಇನ್ನೊಂದ್ರ ಕಮ್ಮಿ ಆಗ್ತಾ ಹೋಗ್ಬೋದು. ಇದರಲ್ಲಿ ಎರಡು, ಒಂದೇನಂತ ಹೇಳಿದ್ರೆ ಇಂಟೆನ್ಷನ್, ಅನದರ್ ಇಸ್ ಅಟೆನ್ಷನ್. ಉದ್ದೇಶ ಬಹಳ ಗಟ್ಟಿಯಾಗಿರ್ಬೇಕು, ಇದು ಮಾಡಬೇಕು ಅಂತಕ್ಕಂಥದ್ದು. ಮತ್ತೆ ಆ ಗಮನವನ್ನು ದೀರ್ಘಕಾಲೀನವಾಗಿ ನಾವು ಹಿಡಿದಿಟ್ಕೊಳಕ್ಕಾಗಬೇಕು. ಹಿಡಿದಿಟ್ಕೊಳಕ್ಕಾದ್ರೆ ಪ್ರಾಯಶಃ ಈ ತರದ ಕೆಲವು ಸಾಧನೆಗಳನ್ನ ಮಾಡ್ಲಿಕ್ಕೆ ಖಂಡಿತ ಸಾಧ್ಯ ಇದೆ. ಓಕೆ, ವಿಕ್ರಮ್ ಅವ್ರದ್ದು ಮೂರ್ತಿ ಚಿಕ್ಕದಾದ್ರೂ ಕೂಡ ಕೀರ್ತಿ ದೊಡ್ಡದು ಅಂತ ಹೇಳ್ತೀರಾ. ಸಾಧನೆ ಮಾಡಬೇಕು ಅನ್ನುವಂತ ಒಂದ್ ಛಲ ಇದೆ, ಹೀಗಾಗಿ ಮಾಡಿದ್ದಾರೆ ಅಂತ ತಾವು ಹೇಳ್ತೀರಾ. ಓಕೆ, ಇನ್ನು ನಿಮ್ ಜೊತೆಗೆ ನಾನು ಮಾತಾಡ್ತೀನಿ. ಆದ್ರೆ ಅದಕ್ಕೂ ಮುಂಚೆ ಬನ್ನಿ, ಈಗ ಪ್ರಮುಖವಾದಂತ ಅಂಶ ನಮ್ಮೆಲ್ಲರ ಮನಸ್ಸಲ್ಲಿ ಬರುವಂತದ್ದು ವಿಕ್ರಮ್ ಪಾದರಸೆ ಆದವನ್ನ ನೋಡಿದಂತಹ ಸಂದರ್ಭದಲ್ಲಿ ಐಸ್ ಮಧ್ಯದಲ್ಲಿ ಹೀಗೆ ದೀರ್ಘಕಾಲ ಇರ್ಲಿಕ್ಕೆ ಸಾಧ್ಯನಾ, ದೀರ್ಘಕಾಲ ಇರಬಹುದಾ, ಇದರಿಂದ ಏನು ತೊಂದರೆಗಳಾಗೋದಿಲ್ವಾ ಅಂತ ಮೈ ಜುಮ್ ಅನ್ನುವಂತ ಒಂದು ಪ್ರಶ್ನೆ ನಮ್ಗೆಲ್ಲರಿಗೂ ಕೂಡ ಕಾಡುತ್ತೆ. ಡಾಕ್ಟರ್, ನೀವ್ ಹೇಳಿ ಶರ್ಮಾ ಡಾಕ್ಟರ್, ಐಸ್ ಮಧ್ಯದಲ್ಲಿ ದೀರ್ಘಕಾಲ ಈ ರೀತಿ ಇರೋದು ಎಷ್ಟು ಸೂಕ್ತ ಅಂತ ಹೇಳ್ತೀರಾ? ಐಸ್ ಮಧ್ಯೆ ದೀರ್ಘಕಾಲ ಇರೋದ್ರಿಂದ ಸಾಕಷ್ಟು ರೀತಿಯ ತೊಂದರೆಗಳಾಗೋ ಸಾಧ್ಯತೆಗಳಿದೆ. ಡಾಕ್ಟರ್ ಹೇಮಂತ್ ಅವ್ರು ಹೇಳಿದ ಪ್ರಕಾರ ಹಂತ ಹಂತವಾಗಿ ಐಸ್ಗೆ ನಾವು ಎಕ್ಸ್ಪೋಸ್ ಆದಾಗ ಆ ಸಾಧ್ಯತೆಗಳು ಕಡಿಮೆ ಇರಬಹುದಾದ್ರೂ ಸಹ ಯಾವುದೇ ವ್ಯಕ್ತಿ ಅನಿರೀಕ್ಷಿತವಾಗಿ ಅಥವಾ ಆಕಸ್ಮಿಕವಾಗಿ ಐಸ್ ಮಧ್ಯೆ ಬಿದ್ದಾಗ ಅವರ ದೇಹದ ಟೆಂಪರೇಚರ್ ಬಹಳ ಫಾಸ್ಟ್ ಆಗಿ ಕಡಿಮೆ ಆಗ್ತಾ ಹೋಗುತ್ತೆ. ಅದನ್ನ ಹೈಪೋಥರ್ಮಿಯಾ ಅಂತ ಹೇಳ್ತೇವೆ. ಅಂದ್ರೆ ಕೋರ್ ಬಾಡಿ ಟೆಂಪರೇಚರ್ ಅಂತ, ದೇಹದ ಒಳಗಿನ ಉಷ್ಣಾಂಶ 35 ಡಿಗ್ರಿಗಳಿಗಿಂತ ಕಡಿಮೆ ಆದಾಗ ಅದನ್ನ ಹೈಪೋಥರ್ಮಿಯಾ ಅಂತ ಹೇಳ್ತೇವೆ. ಸೊ ಈ ಹೈಪೋಥರ್ಮಿಯಾ ಆದಾಗ ಏನಾಗುತ್ತೆ, ದೇಹದ ಮೆಟಬಾಲಿಸಮ್ ಅಂದ್ರೆ ಆಕ್ಟಿವಿಟಿ ಮತ್ತೆ ಟಿಶ್ಯೂವಿನ ಕೆಲಸ ಕಾರ್ಯಗಳೆಲ್ಲ ಬಹಳ ನಿಧಾನಗತಿಯಲ್ಲಿ ಸಾಗ್ತಾ ಹೋಗುತ್ತೆ. ಸೊ ಇನ್ನೂ ಸಿವಿಯರ್ ಹೈಪೋಥರ್ಮಿಯಾ ಅಂದ್ರೆ 32 ಡಿಗ್ರಿಗಿಂತ ಕಡಿಮೆ ಆದಾಗ ದೇಹದಲ್ಲಿ ಕಾರ್ಡಿಯಕ್ ಅರಿಥ್ಮಿಯಾಸ್ ಅಂತ ಹೇಳ್ತೀವಿ, ಹೃದಯದ ಬಡಿತದಲ್ಲಿ ಲಯ ತಪ್ಪುವಂಥದ್ದು, ಹಾಗೂ ಚರ್ಮ ಮತ್ತೆ ಅಂಗಗಳು ಅಂದ್ರೆ ಬೆರಳುಗಳು ಅಥವಾ ಕಿವಿ, ಮೂಗಿನ ತುದಿ, ಇದು ಒಂಥರ ಗ್ಯಾಂಗ್ರೀನ್ ಆಗುವಂತ ಸಾಧ್ಯತೆಗಳು ಇದೆ. ಇದು ಬಹಳ ಅಪಾಯಕಾರಿಯಾದಂತಹ ಹಂತ. ಓಕೆ ಡಾಕ್ಟರ್, ಇದೆಲ್ಲ ಸಮಸ್ಯೆಗಳಾಗತ್ತೆ ಅಂತ. ವಿಕ್ರಮ್, ಡಾಕ್ಟರ್ ಮಾತು ಕೇಳ್ತಾ ಇದ್ರೆ ಏನಾದ್ರು ಹೆದರಿಕೆ ಆಗ್ತಾ ಇದೆಯಾ? ಇಲ್ಲ ಮೇಡಮ್, ಯಾಕಂದ್ರೆ ನಾನು ತರಿಸಿ ಬಂದೇ ನಿಂತಿದ್ದೀನಿ, ಮಳೆ ಅಂಜಿಕೆ ನನಗಿಲ್ಲ. ನಾನು ಸಾಧನೆ ಮಾಡ್ಬೇಕು, ಮಾಡ್ತೀನಿ. ಓಕೆ, ಇವಾಗ ಡಾಕ್ಟರ್ ಏನಾದ್ರು ಒಂದು ವೇಳೆ ಏನಾದ್ರು ಫುಲ್ ಬ್ಲಡ್ ಸರ್ಕ್ಯುಲೇಷನ್ ನಿಂತೋಗಿ ಏನಾದ್ರು ತೊಂದರೆ ಆಗ್ಬಿಡ್ಬೋದು, ಸಾವೇ ಎದುರಾಗ್ಬಿಡ್ಬೋದು ಅಂತ ಕೂಡ ಹೆದರಲ್ಲ ಇವಾಗ? ಹೆದರೋದಿಲ್ಲ ಮೇಡಮ್, ನಾನು ಸಾಧನೆ ಮುಖ್ಯ. ಓಕೆ, ಇಂತ ಧೈರ್ಯ ಹೆಂಗ್ ಬಂತು ಅಂತ ನಿಮ್ಗೆ? ಬಡತನ ಕಲಿಸ್ತೀವಿ ಮೇಡಮ್ ನನಗೆ ಪಾಠನ, ಬಡತನ ಸ್ಫೂರ್ತಿ. ಎಲ್ರು ಕೆಲವು ಜನ ಬಡತನಕ್ಕೆ ಹೆದರಿ ಆತ್ಮಹತ್ಯೆ ಮಾಡ್ಕೊತಾರೆ, ಬಡತನಕ್ಕೆ ಹೆದರಿ ಜಿಗಿಪ್ಸೆಗೆ ಹೋಗ್ಬಿಡ್ತಾರೆ. ಬಟ್ ನನಗೆ ಬಡತನ ಪ್ರೇರಣೆ. ನಾನು ಚಿಕ್ಕವನಿದ್ದಾಗ ಒಂದು 2 ಕಾಲಿಂದ ಒಬ್ಬ ವ್ಯಕ್ತಿ ಒಂದು ಚೌಕ ಆಕಾರದ ಆ ಕಡೆ ಈ ಕಡೆ 4 ಕಡೆ ವೀಲ್ ಹಾಕೊಂಡ್ಬಿಟ್ಟು ರಸ್ತೆ ಮೇಲೆ ಆ ಕಡೆ ಈ ಕಡೆ ಎಲ್ರಿಗೂ ಭಿಕ್ಷೆ ಬಿಡ್ತಾ ಇರೋದು ನನಗೆ ಒಂದು ಮನಸ್ಸಿನಲ್ಲಿ ಇದು ಹುಟ್ಟುಬಿಡ್ತು ಮೇಡಮ್. ಪಾಪ ಇಷ್ಟು ನಂತರನೇ ಅವನು ಒಬ್ಬ ಮನುಷ್ಯ ಯಾವ ತರ ಬಡತನದಿಂದ ಇದು ಮಾಡ್ತಾ ಇದ್ದಾನೆ. ಅವ್ನು ಕೊಡ್ಬೇಕಂದ್ರೆ ನನ್ನ ಹತ್ರ ಏನಿಲ್ಲ, ಅವ್ನು ಕೊಡ್ಬೇಕಾದ್ರೆ ನನ್ನ ಹತ್ರ ಏನಾದ್ರು ಇರ್ಬೇಕು, ಮನೇಲಾದ್ರೂ ಬಡತನ. ಬಟ್ ನಾನು ಅವನ ಹತ್ರ ಕೊಡ್ಬೇಕಾದ್ರೆ ನಾನು ಒಂದೇನಾದ್ರೂ ಸಾಧನೆ ಮಾಡ್ಬೇಕು, ಇಲ್ಲ ದುಡ್ಡು ಗಳಿಸ್ಬೇಕು, ಇದು ನನ್ನಲ್ಲಿ ಅವತ್ತಿನಿಂದ ಹುಟ್ಟು ಬಿಡ್ತು ಮೇಡಮ್. ನಾನು ಏನಾದ್ರು ಸಾಧಿಸ್ಬೇಕು, ಇಂಥ ಜನಗಳಿಗೋಸ್ಕರ ಏನಾದ್ರು ಮಾಡ್ಬೇಕು ಅಂತ ಅವತ್ತಿನಿಂದ ನಾನು ಏನಾದ್ರು ಮಾಡ್ಬೇಕು ಅಂತ ಇಲ್ಲಿ ಬೆಂಗಳೂರು ಕೂಡ ಬಂದೆ ಮೇಡಮ್. ಬೆಂಗಳೂರು ಬಂದು ಇಲ್ಲಿ ಕಲಾವಿದನ ಆಗ್ಬೇಕು ಅಥವಾ ಫಿಲ್ಮ್ ಲಂಡನ್ ಏನಾದ್ರು ಹೆಸರು ಮಾಡ್ಬೇಕು ಅನ್ನೋದು ಕೂಡ ನನ್ಗೆ ಆಸೆ ಇತ್ತು. ಬಟ್ ಬಂದು ಇಲ್ಲಿ ಎಲ್ಲಾ ರೀತಿಯಿಂದ ನಾನು ಇಲ್ಲಿ ಹೋರಾಟ ಮಾಡಿದೆ, ಅದಕ್ಕೆ ಏನೇನ್ ಮಾಡ್ಬೇಕು ಅನ್ನೋದನ್ನ. ಬಟ್ ಇಲ್ಲಿ ಎಲ್ಲಾ ದುಡ್ಡು ಕೇಳ್ತಾ ಇದ್ರು ಮೇಡಮ್, ನಿಮ್ಗೆ ಆ ತರ ಚಾನ್ಸ್ ಕೊಡ್ತೀವಿ, ಇಷ್ಟು ದುಡ್ಡು ಕೊಡು, ಹಾಗೆ ಹೀಗೆ ಅಂತ. ಬಟ್ ನಾನು ಆ ಪರಿಸ್ಥಿತಿಯಲ್ಲಿ ಅವಾಗ ಇರ್ಲಿಲ್ಲ ಮೇಡಮ್. ಬಟ್ ಇದನ್ನ ನಾನು ಅಲ್ಲಿ ನನಗೆ ಯಶಸ್ಸು ಸಿಗಲಿಲ್ಲ ಅವಾಗ, ಆ ಕಲಾವಿದನ ಆಸೆಯಲ್ಲಿ ಯಶಸ್ಸು ಸಿಗಲಿಲ್ಲ. ಬಟ್ ನಾನು ನನ್ನ ಹೋರಾಟನ ಬಿಡಲಿಲ್ಲ, ಹಂಗೆ ಮುಂದುವರಿಸ್ತಾ ಬಂದ್ಬಿಟ್ಟು ಇವಾಗ ನಾನು ಯೋಗ ಮತ್ತು ಧ್ಯಾನಗಳನ್ನ ಇದನ್ನು ಮಾಡ್ತಾ ಇದ್ದೆ ಮೇಡಮ್. ಅವಾಗ 2 ವರ್ಷದಿಂದ ಕೂಡ ಯೋಗದಾನ ಮಾಡ್ತಾ ಇದ್ದೆ. ಮಾಡ್ತಾ ಇದರಲ್ಲಿ ಆದ್ರೂ ನಾನು ಏನಾದ್ರೂ ಒಂದು ಅಚೀವ್ಮೆಂಟ್ ಮಾಡ್ಬೇಕು, ನಾನು ನನ್ನ ಹೋರಾಟ ನಿಲ್ಲಿಸಬಾರ್ದು ಅಂದ್ಕೊಂಡ್ಬಿಟ್ಟು ಅವತ್ತಿನಿಂದ ನಾನು ಪೂರ್ತಿ ಚಳಿಯಲ್ಲಿ 4 ಗಂಟೆಗೆ ಎದ್ಬಿಟ್ಟು ಹೊರಗಡೆ ಹೋಗಿ ಮೆಡಿಟೇಷನ್ ಮಾಡುವ ಇದು ಮಾಡ್ತಾ ಇದ್ದೆ. ಮತ್ತೆ ಇದರಲ್ಲಿ ಏನಾದ್ರೂ ನಾನು ಇಂಪ್ರೂವ್ಮೆಂಟ್ ಮಾಡ್ಬೇಕು ಅಂದ್ಬಿಟ್ಟು ಸ್ವಲ್ಪ ಐಸ್ ತಂದ್ಬಿಟ್ಟು ಅಲ್ಲಿ ಚಳಿಗಾಲದಲ್ಲಿ ಕೂತ್ಬಿಟ್ಟು ಅದ್ರ ಮೇಲೆ ಕೂತ್ಬಿಟ್ಟು ಮೆಡಿಟೇಷನ್ ಧ್ಯಾನ ಈ ತರ ಏನಾದ್ರು ಮಾಡ್ತಾ ಇದ್ದೆ ಮೇಡಮ್. ಮಾಡ್ತಾ ಒಂದ್ಸಾರಿ ನಿಮ್ TV9 ನಾನು ನೋಡಿದ್ದು, ಚೀನಾದ ವ್ಯಕ್ತಿ 108 ನಿಮಿಷ ಐಸ್ನಲ್ಲಿ ಇದ್ಬಿಟ್ಟು ಗಿನ್ನಿಸ್ ದಾಖಲೆ ಮಾಡಿದಾನಂತ. ಬಟ್ ನಾನು ಅವಾಗ ಮಾಡುವಾಗ ಇದು ಗಿನ್ನಿಸ್ ದಾಖಲೆ ಆಗ್ಬೋದು ಅನ್ನೋ ಕಲ್ಪನೆ ಕೂಡ ನನ್ನಲ್ಲಿ ಇರಲಿಲ್ಲ, ಅಷ್ಟೊಂದು ಗ್ರಾಮೀಣ ಇದರಿಂದ ಬಂದವನು ಮೇಡಮ್ ನಾನು. ಬಟ್ ಇವಾಗ ಅದನ್ನ ನೋಡಿದ್ಮೇಲೆ ಅವ್ನು ಮಾಡ್ತಾ ಇದ್ದಲ್ಲ, ಅವನಕ್ಕಿಂತ ಜಾಸ್ತಿ ಮಾಡುವಂತ ಸಾಮರ್ಥ್ಯ ನನ್ನಲ್ಲಿದೆ, ಅಕ್ಕಿಚ್ಚು ನನ್ನಲ್ಲಿದೆ. ಯಾಕಂದ್ರೆ ಪಾತ್ರೆಯಲ್ಲಿ ಅಕ್ಕಿ ಇದ್ಬಿಟ್ರೆ ಅನ್ನ ಆಗೋದಿಲ್ಲ ಮೇಡಮ್. ಅದಕ್ಕೆ
ನಾವು ಬೆಂಕಿ ಹಚ್ಚಬೇಕು, ನೀರ್ ಹಾಕ್ಬೇಕು. ಅದೇ ತರ ನನ್ನಲ್ಲಿ ಏನಾದ್ರು ಸಾಧಿಸ್ಬೇಕು ಅಂತ ಆಸೆ ಇತ್ತು. ಅದೇ ರೀತಿ ಅದಕ್ಕೆ ಒಂದು ಪೂರ್ತಿ ನಾನೇ ತುಂಬ್ಕೊಂಡ್ಬಿಟ್ಟು ಈ ತರ ಒಂದು ಏನಾದ್ರು ಸಾಧನೆ ಮಾಡೋಣ, ನಮ್ಮ ಊರ ಹೆಸರು ನಾನು ಉಳಿಸೋಣ, ನನ್ನಿಂದ ಏನಾಗುತ್ತೆ ನಮ್ಮ ಊರಿಗೆ ಒಂದು ಕೊಡುಗೆ ನೀಡೋಣ, ಬರೋರಿಗೋಸ್ಕರ ನಾನು ಒಂದು ಏನಾದ್ರು ಇದನ್ನ ಮಾಡ್ಬೇಕು ಅನ್ನೋದು. ಏನಂದ್ರೆ ನೀವು ಬೆಳೆದು ಬಂದಂತ ಪರಿಸ್ಥಿತಿ, ಬಡತನದ ಪರಿಸ್ಥಿತಿ ನಿಮ್ಗೆ ಏನಂದ್ರೆ ಈ ಮಟ್ಟಿಗೆ ಸಾಧನೆ ಮಾಡೋದಕ್ಕೆ ಪ್ರೇರೇಪಣೆ ನೀಡಿತು ಅಂತ ತಾವು ಹೇಳ್ತೀರಾ. ಓಕೆ, ಸಾಕಷ್ಟು ಹಂತ ಹಂತವಾಗಿ ಮೇಲ್ ಬಂದಿರುವಂತದ್ದು. ಸರಿ, ಇವಾಗ ಸಾಧನೆ ಮಾಡೋದಕ್ಕೆ ಬೇರೆ ಬೇರೆ ರೀತಿಯಾದಂತ ಇದಿದಾವೆ, ಬೇರೆ ಬೇರೆ ರಂಗಗಳಲ್ಲೂ ಕೂಡ ಸಾಧನೆ ಮಾಡ್ಬೋದು. ಆದ್ರೆ ಐಸ್ ನಲ್ಲೇ ಕುತ್ಕೋಬೇಕು, ಐಸ್ ನಲ್ಲಿ ಇಷ್ಟು ಗಂಟೆಗಳು ಕುತ್ಕೊಂಡು ಅದ್ರಲ್ಲೇ ಸಾಧನೆ ಮಾಡ್ಬೇಕು ಅನ್ನೋದಕ್ಕೆ ಟಿವಿ9 ಪ್ರೇರಣೆ. ಹಾಗಾದ್ರೆ ನಿಮ್ಗೆ ನೋಡಿದ್ರಿ? ಓಕೆ, ಟಿವಿ9 ಪ್ರೇರಣೆ ಅದು ನೋಡ್ಬಿಟ್ಟು ನನ್ನಲ್ಲಿ ಮಾಡೋ ಸಾಮರ್ಥ್ಯ ನಾನು ಹಾಗೆ ಬಿಡಬಾರ್ದು, ಮಾಡಿ ತೋರಿಸಲೇಬೇಕಂತಬಿಟ್ಟು ನಾನು ಇದ್ರಲ್ಲಿ ಮುಂದುವರಿತಾ ಇದೀನಿ ಮೇಡಮ್. ಓಕೆ, ನಿಮ್ ಜೊತೆಗೆ ಮತ್ತಷ್ಟು ನಾನು ಚರ್ಚೆನ ಮುಂದುವರಿಸ್ತೀನಿ. ಡಾಕ್ಟರ್ಸ್ ನಿಮ್ ಜೊತೆಗೂ ಕೂಡ ಸಾಕಷ್ಟು ಮಾತಾಡೋದಿದೆ. ಈಗ ಚಿಕ್ಕ ಬ್ರೇಕ್.